ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಟೋಟೋಲಜಿ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿರೋಂಗೆ BTE ಎಕ್ಸಾಮ್ ಅಂತ ಬಂದ್ರೆ ಫಿಕ್ಸ್ಡ್ ಕ್ವಶನ್ ಟೋಟೋಲಜಿ, ಸರಿನಾ? ಸೊ ಟೋಟೋಲಜಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಮೇಜರ್ ಆಗಿ ನಿಮಗೆ ಮೂರು ಬೇಸಿಕ್ ನೋಟ್ಗಳು ಬೇಕಾಗಿರುತ್ತೆ. ಯಾವ್ಯಾವ್ದು? ಮೊದಲನೇದು, ಏನಾದ್ರೂ ಕೂಡ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ನನಗೆ ಫಾಲ್ಸ್ ಆಗುತ್ತೆ. ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಯಾವಾಗ? ಗಿವ್ ರೈಸ್ ಟು ಸಿಂಬಲ್ ಮಧ್ಯ ಬಂದಾಗ. ಏನು? ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲಾ ಕಂಡೀಷನ್ ಟ್ರೂ ಆಗಿರುತ್ತೆ. ಯಾವಾಗ? ಈ ಸಿಂಬಲ್ ಬಂದಾಗ, ಗಿವ್ ರೈಸ್ ಟು ಬಂದಾಗ. ನೆಕ್ಸ್ಟ್, ಟ್ರೂ ಅಂಡ್ ಟ್ರೂ ಇದ್ದಾಗ ಮಾತ್ರ ಔಟ್ಪುಟ್ ಟ್ರೂ. ಇದು ಅಂಡ್ ಸಿಂಬಲ್, ಸರಿನಾ? ಇಲ್ಲಿ ಅಂಡ್ ಸಿಂಬಲ್ ಏನಾದ್ರೂ ಬಂದ್ರೆ ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಇನ್ನು ಉಳಿದಿರುವಂತ ಎಲ್ಲ ಕಂಡೀಷನ್ ಫಾಲ್ಸ್ ಆಗಿರುತ್ತೆ. ನೆಕ್ಸ್ಟ್, ಏನಾದ್ರೂ ಆರ್ ಕಂಡೀಷನ್ ಬಂದ್ರೆ ನೋಡಿ, ಇಲ್ಲಿ ಇದು ಅಂಡ್ ಇದು ಆರ್, ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಟ್ರೂ. ಗೊತ್ತಾಯ್ತಾ? ಗಿವ್ ರೈಸ್ ಟು ಸಿಂಬಲ್ ಬಂದಾಗ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ದಾಗ ಮಾತ್ರ ಫಾಲ್ಸ್ ಬರಿಬೇಕು, ಉಳಿದಿರುವಂತ ಎಲ್ಲ ಕಂಡೀಷನ್ ಟ್ರೂ. ಅಂಡ್ ಸಿಂಬಲ್ ಬಂದಾಗ ಟ್ರೂ ಅಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರುವಂತ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ನೆಕ್ಸ್ಟ್, ಆರ್ ಕಂಡೀಷನ್ ಬಂದಾಗ ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತದ್ದೆಲ್ಲ ಟ್ರೂ ಆಗಿರುತ್ತೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಫಸ್ಟ್ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎಷ್ಟು ವೇರಿಯೇಬಲ್ ಗಳಿದಾವೆ ಅಂತ ನೋಡ್ಬೇಕು, ಸರಿನಾ? ಎಷ್ಟು ವೇರಿಯೇಬಲ್ಸ್ ಇದೆ? P1, Q2, ನೆಕ್ಸ್ಟ್ R3 ಅವೇ ಅಲ್ವಾ ಇರೋದು. ಟೋಟಲ್ ಮೂರು ವೇರಿಯೇಬಲ್ಸ್ ಇರೋದು ನನ್ನ ಹತ್ರ. ಸೊ P, ನೆಕ್ಸ್ಟ್ Q, ನೆಕ್ಸ್ಟ್ R. ಗೊತ್ತಾಯ್ತಾ? ಈಗ ಇಲ್ಲಿ ನನ್ನ ಹತ್ರ 3 ಇನ್ಪುಟ್ಗಳು ಬಂದಂಗಾಯ್ತು, ಸರಿನಾ? 3 ಇನ್ಪುಟ್ಗಳು. ಈಗ ನನ್ನ ಹತ್ರ 3 ಇನ್ಪುಟ್ಗಳಿದಾವೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಎಷ್ಟು? 2 ಪವರ್ n ಕಾಂಬಿನೇಷನ್ಸ್ ಬರುತ್ತೆ. ಇಲ್ಲಿ 3 ಇನ್ಪುಟ್ಗಳಿರೋದ್ರಿಂದ 2 ಪವರ್ 3. ಸೊ ಎಷ್ಟಾಯ್ತು? 8 ಡಿಫರೆಂಟ್ ಕಾಂಬಿನೇಷನ್ಸ್ ಅನ್ನ ನಾನಿಲ್ಲಿ ಬರಿಬೇಕಾಗತ್ತೆ. ಈಗ ಬರಿಬೇಕಾದ್ರೆ ಒಬ್ಬೊಬ್ರು ಟ್ರೂ ಫಾಲ್ಸ್ ಯೂಸ್ ಮಾಡ್ತಾರೆ, ಒಬ್ಬೊಬ್ರು 1 zeros ಅಂತ ಯೂಸ್ ಮಾಡ್ತಾರೆ, ಸರಿನಾ? ಟ್ರೂ ಜಾಗದಲ್ಲಿ 1, ಫಾಲ್ಸ್ ಜಾಗದಲ್ಲಿ 0. ಸೊ ಎರಡಕ್ಕೂ ಕೂಡ ಮಾರ್ಕ್ಸ್ ಅನ್ನ ಕೊಡ್ತಾರೆ. ನೀವು ಯಾವ್ದಾದ್ರು ಮೆಥಡ್ ಅನ್ನ ಯೂಸ್ ಮಾಡ್ಬೋದು. ನಾನು ಪ್ರೀವಿಯಸ್ ವಿಡಿಯೋಗಳಲ್ಲೆಲ್ಲ ಟ್ರೂ ಆರ್ ಫಾಲ್ಸ್ ಅದನ್ನೇ ಯೂಸ್ ಮಾಡಿರೋದ್ರಿಂದ ನಾನು ಟ್ರೂ ಮತ್ತೆ ಫಾಲ್ಸ್ ಅನ್ನೇ ಯೂಸ್ ಮಾಡ್ತಾ ಹೋಗ್ತೀನಿ, ಸರಿನಾ? ಇದನ್ನು ಕೂಡ ನಾನು ಟ್ರೂ ಮತ್ತೆ ಫಾಲ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಮ್ ಅನ್ನ ಟ್ರೂ ಮತ್ತೆ ಫಾಲ್ಸ್ ಯೂಸ್ ಮಾಡ್ಕೊಂಡೆ ಸಾಲ್ವ್ ಮಾಡೋಣ. ಯಾವ ರೀತಿ ಬರೆಯೋದು ಕಾಂಬಿನೇಷನ್? ವೆರಿ ಸಿಂಪಲ್. 4 ಸಲಿ ಟ್ರೂ, 4 ಸಲಿ ಫಾಲ್ಸ್. ನೆಕ್ಸ್ಟ್ 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್. ನೆಕ್ಸ್ಟ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ಗೊತ್ತಾಯ್ತಾ ಯಾವ ರೀತಿ ಬರೆಯೋದು? 4 ಸಲಿ ಟ್ರೂ, 4 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್. ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ಆಲ್ಟರ್ನೇಟಿವ್ ನೀವು ಬೇಕಾದ್ರೆ ಇದನ್ನ ಇಲ್ಲಿ ಈ ತರ ಬರಿಬಹುದು, ಬಟ್ ಕಾಂಬಿನೇಷನ್ಸ್ ನೀಟ್ ಇರ್ಬೇಕು. ಏನು? 4 ಸಲಿ ಟ್ರೂ, 4 ಸಲಿ ಫಾಲ್ಸ್, 2 ಸಲಿ ಟ್ರೂ, 2 ಸಲಿ ಫಾಲ್ಸ್, 2 ಸಲಿ ಫಾಲ್ಸ್. ನೆಕ್ಸ್ಟ್ ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್, ಟ್ರೂ ಫಾಲ್ಸ್. ಗೊತ್ತಾಯ್ತಾ? ಎಸ್. ಸೊ ಈಗ ನಾವು ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಹೋಗೋಣ. ಸೊ ಇದೊಂಥರ ಲೆಫ್ಟ್ ಹ್ಯಾಂಡ್ ಸೈಡ್ ಇದ್ದಂಗೆ, ಇದು ಒಂಥರ ರೈಟ್ ಹ್ಯಾಂಡ್ ಸೈಡ್ ಇದ್ದಂಗೆ. ಈಗ ಈ ಬ್ರಾಕೆಟ್ ಒಳಗಡೆನೆ ನನಗೆ ಸಬ್ ಬ್ರಾಕೆಟ್ ಇದೆ ಇಲ್ಲಿ, ಮತ್ತೆ ಆ ಸಬ್ ಬ್ರಾಕೆಟ್ ಒಳಗಡೆನೆ ನನಗೆ ಬೇರೆ ವ್ಯಾಲ್ಯೂಸ್ ಇದಾವೆ ಅಂತಂದ್ರೆ ಮತ್ತಿನ್ನೊಂದು ಸಬ್ ಬ್ರಾಕೆಟ್. ಸೊ ಬ್ರಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಈ ಬ್ರಾಕೆಟ್ ಒಳಗಡೆ ಏನಿದೆ? P ಅಂಡ್ Q ಗಿವ್ ರೈಸ್ ಟು R ಅಂತ ಇದೆ. ಫಸ್ಟ್ Q ಗಿವ್ ರೈಸ್ ಟು R ಅನ್ನ ಕಂಡು ಹಿಡ್ಕೊಳ್ಳೋಣ, ಸರಿನಾ? Q ಗಿವ್ ರೈಸ್ ಟು R. ಸೊ Q ಇಲ್ಲಿದೆ, R ಇಲ್ಲಿದೆ. ಸೊ ಗಿವ್ ರೈಸ್ ಟು ಅಂತಂದ್ರೆ ಈ ಒಂದು ಕಂಡೀಷನ್ ನೆನ್ಪಿಟ್ಕೊಂಡಿರ್ಬೇಕು. ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂತ ಎಲ್ಲ ಕಂಡೀಷನ್ ಏನಾಗಿರುತ್ತೆ? ಟ್ರೂ ಆಗಿರುತ್ತೆ. ನೋಡಿ ಇಲ್ಲಿ ಟ್ರೂ ಗಿವ್ ರೈಸ್ ಟು ಟ್ರೂ, ಔಟ್ಪುಟ್ ವಿಲ್ ಬಿ ಟ್ರೂ. ಟ್ರೂ ಗಿವ್ ರೈಸ್ ಟು ಫಾಲ್ಸ್, ನೋಡಿ ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೂ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಇಸ್ ಫಾಲ್ಸ್, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಟ್ರೂ ಆಗಿರುತ್ತೆ. ಟ್ರೂ ಗಿವ್ ರೈಸ್ ಟು ಟ್ರೂ ಟ್ರೂ, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಆದ್ರೆ ಫಾಲ್ಸ್ ಆಗಬೇಕು. ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಆದ್ರೂ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಆದ್ರೂ ಟ್ರೂ. ಗೊತ್ತಾಯ್ತಾ? ಕೇವಲ 2 ಕಂಡೀಷನ್ ಇಲ್ಲಿ ಬಂದಿದ್ದು, ಟ್ರೂ ಗಿವ್ ರೈಸ್ ಟು ಫಾಲ್ಸ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್. ಅವಾಗ ಮಾತ್ರ ಫಾಲ್ಸ್, ಉಳಿದಿರೋಂಥ ಎಲ್ಲ ಕಂಡೀಷನ್ ಟ್ರೂ. ನೆಕ್ಸ್ಟ್ ಏನ್ ಮಾಡಬೇಕು? ಈಗ ನನಗೆ Q ಗಿವ್ ರೈಸ್ ಟು R ವ್ಯಾಲ್ಯೂ ಗೊತ್ತಿದೆ, P ವ್ಯಾಲ್ಯೂ ಆಲ್ರೆಡಿ ನನ್ನ ಹತ್ರ ಇದೆ, ಸರಿನಾ? ಸೊ ಇವಾಗ ಅವರಿಬ್ರು ಮಧ್ಯ ಆ್ಯಂಡ್ ಆಪರೇಷನ್ ಅನ್ನ ಹಾಕೋಣ. P ಅಂಡ್ Q ಗಿವ್ ರೈಸ್ ಟು R. P ಇಲ್ಲಿದೆ, Q ಗಿವ್ ರೈಸ್ ಟು R ಇಲ್ಲಿದೆ. ಸೊ P ಅಂಡ್ Q ಗಿವ್ ರೈಸ್ ಟು R.
ಸೊ ಆ್ಯಂಡ್ ಬಂದಾಗ ಏನು ಮಾಡಬೇಕು, ಈ ಕಂಡೀಷನ್ ನೆನಪಿರಬೇಕು. ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್ ಆಗಿರಬೇಕು. ಸೊ ಇವಾಗ ಟ್ರೂ ಆ್ಯಂಡ್ ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಆ್ಯಂಡ್ ಫಾಲ್ಸ್ ಔಟ್ಪುಟ್ ವಿಲ್ ಬಿ ಫಾಲ್ಸ್, ಟ್ರೂ ಆ್ಯಂಡ್ ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಆ್ಯಂಡ್ ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, false and true output will be false. Next, false and false output will be false, false and true output will be false, false and true output will be false. ಗೊತ್ತಾಯ್ತಾ? ಕೇವಲ ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ನನಗೆ ಔಟ್ಪುಟ್ ಟ್ರೂ ಬಂದಿದೆ, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಸೊ ಈಗ ನನಗೆ ಇದಷ್ಟು ಕೂಡ ಬಂದಿದೆ, ಪಿ ಆ್ಯಂಡ್ ಕ್ಯೂ ಗಿವ್ ರೈಸ್ ಟು ಆರ್ ಬಂದಿದೆ. ಸೊ ಇದಷ್ಟಕ್ಕೂ ಕೂಡ ನಾನು ಏನು ಮಾಡಬೇಕು, ಆ್ಯಂಡ್ ಕ್ಯೂ ಅನ್ನು ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಅಷ್ಟು ಕೂಡ ಆನ್ಸರ್ ಇದೆ ನನ್ನ ಹತ್ರ. ಪಿ ಆ್ಯಂಡ್ ಕ್ಯೂ ಗಿವ್ ರೈಸ್ ಟು ಆರ್ ವ್ಯಾಲ್ಯೂ ನನಗೆ ಗೊತ್ತಿದೆ, ಇದಕ್ಕೆ ನಾನು ಆ್ಯಂಡ್ ಕ್ಯೂ ಅನ್ನು ಆ್ಯಡ್ ಮಾಡಬೇಕು. ಸರಿನಾ? ಏನು ಇದಷ್ಟಕ್ಕೂ ಕೂಡ ಆ್ಯಂಡ್ ಕ್ಯೂ ಅನ್ನು ಆ್ಯಡ್ ಮಾಡಬೇಕು. ಸೊ ಕ್ಯೂ ಇಲ್ಲಿದೆ, ಇದಷ್ಟು ವ್ಯಾಲ್ಯೂ ಇಲ್ಲಿದೆ. ಸರಿನಾ? ಇವಾಗ ಆ್ಯಂಡ್ ಅನ್ನು ಅಪ್ಲೈ ಮಾಡಿ. ಆ್ಯಂಡ್ ಅನ್ನು ಅಪ್ಲೈ ಮಾಡಿದ್ರೆ ಸೇಮ್ ಲಾಜಿಕ್, ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರುವಂಥ ಎಲ್ಲ ಕಂಡೀಷನ್ನು ಫಾಲ್ಸ್. ಟ್ರೂ ಆ್ಯಂಡ್ ಟ್ರೂ ಔಟ್ಪುಟ್ ವಿಲ್ ಬಿ ಟ್ರೂ, ಟ್ರೂ ಆ್ಯಂಡ್ ಫಾಲ್ಸ್ ಔಟ್ಪುಟ್ ವಿಲ್ ಬಿ ಫಾಲ್ಸ್, false and true output will be false, false and true output will be false, true and false output will be false, true and false output will be false, false and false output will be false, false and false output will be false. ಗೊತ್ತಾಯ್ತಾ? ಕೇವಲ ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ, ಉಳಿದಿರೋಂಥ ಎಲ್ಲ ಕಂಡೀಷನ್ ಕೂಡ ಫಾಲ್ಸ್. ಸೊ ಈಗ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ ನನಗೆ ಗೊತ್ತಾಗಿದೆ, ವ್ಯಾಲ್ಯೂ ಇಲ್ಲಿದೆ ನೋಡಿ, ಗಿವ್ ರೈಸ್ ಟು ಆರ್. ಸರಿನಾ? ಸೊ ಇದಷ್ಟು ಬರೀರಿ, ಪಿ ಆ್ಯಂಡ್ Q give rise to R and Q give rise to R ಬೇಕು. ಸರಿನಾ? ಫೈನಲ್ ಇದಷ್ಟು ಕೂಡ ಸೇರಿಸಿ ಬರಿಬೇಕಾಗತ್ತೆ. ಇಲ್ಲಿ ನನಗೆ ಇಷ್ಟು ಪಾರ್ಟಿನ ಆನ್ಸರ್ ಇದೆ. ನೆಕ್ಸ್ಟ್ ಆರ್ ವ್ಯಾಲ್ಯೂ ಇಲ್ಲಿದೆ. ಏನು ಅಪ್ಲೈ ಮಾಡ್ತಿರೋದು ನಾವು, ಗಿವ್ ರೈಸ್ ಟು. ಸೊ ಗಿವ್ ರೈಸ್ ಟು ಅಪ್ಲೈ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇರೋದು ಇದಷ್ಟು ಕೂಡ ನಾನು 1 ಅಂತ ಅಂದ್ಕೊಂಡ್ರೆ 1 ಇಂದ ಆರ್ಗೆ ಹೋಗ್ತಾ ಇದೆ. ಸೊ ಇದಷ್ಟು ಕೂಡ ಏನಾಗಿರುತ್ತೆ, 1 ಅಲ್ವಾ? ಸೊ 1 ಇಂದ ಎಲ್ಲಿಗೆ ಹೋಗ್ತಾ ಇರೋದು, ಆರ್ಗೆ ಹೋಗ್ತಾ ಇರೋದು. ನೆನಪಿರ್ಬೇಕು, 1 ಇಂದ ಆರ್ಗೆ, ಟ್ರೂ ಇಂದ ಟ್ರೂಗೆ, ಫಾಲ್ಸ್ ಇಂದ ಫಾಲ್ಸ್ಗೆ, ಇಲ್ಲಿ ಫಾಲ್ಸ್ ಇಂದ ಟ್ರೂಗೆ, ಆ ಥರ. ಇಲ್ಲೇನಾದ್ರೂ ಟ್ರೂ ಇಂದ ಫಾಲ್ಸ್ ಅಂತ ಅಂದ್ರೆ ತಪ್ಪಾಗ್ಬಿಡುತ್ತೆ. ಫಾಲ್ಸ್ ಇಂದ ಟ್ರೂಗೆ, ಯಾಕೆ ಇಲ್ಲಿಂದ ಇಲ್ಲಿಗೆ ಬರ್ತಾ ಇರೋದು ನನಗೆ ಯಾರೋ. ಸೊ ಫಾಲ್ಸ್ ಇಂದ ಟ್ರೂ, ಆ ಥರ ಹೋಗ್ಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್. ನೋಡಿ ಇವಾಗ ಟ್ರೂ ಇಂದ ಟ್ರೂಗೆ, ಸೊ ಇವೆಲ್ಲ ಏನಾಗುತ್ತೆ, ಟ್ರೂ. ನೋಡಿ ಇದೇ ಕಂಡೀಷನ್, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಫಾಲ್ಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಉಳಿದಿರೋಂಥ ಎಲ್ಲ ಕಂಡೀಷನ್ ಕೂಡ ಟ್ರೂ. ನೆಕ್ಸ್ಟ್, ಫಾಲ್ಸ್ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಔಟ್ಪುಟ್ ವಿಲ್ ಬಿ ಟ್ರೂ, ಫಾಲ್ಸ್ ಗಿವ್ ರೈಸ್ ಟು ಟ್ರೂ ಬಂದಾಗ ಔಟ್ಪುಟ್ ವಿಲ್ ಬಿ ಟ್ರೂನೇ ಆಗಿರುತ್ತೆ. ನೀವೇನಾದ್ರೂ ಆರ್ ಗಿವ್ ರೈಸ್ ಟು ಆರ್ ಈ ಕಡೆ ಇದೆ, ಇಲ್ಲಿರುವಂಥ ಆನ್ಸರ್ ಇಲ್ಲಿದೆ ಅಂತ ಈ ಥರ ಮ್ಯಾಪ್ ಮಾಡಿದ್ದಿದ್ರೆ ಇಲ್ಲಿ ಫಾಲ್ಸ್ ಬರ್ತಿತ್ತು, ಅವಾಗ ನಿಮ್ಮ ಆನ್ಸರ್ ತಪ್ಪಾಗ್ತಿತ್ತು. ಗೊತ್ತಾಯ್ತಾ? ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಎಫ್ ಗಿವ್ ರೈಸ್ ಟು ಎಫ್ ಏನಾಗುತ್ತೆ, ವ್ಯಾಲ್ಯೂ ಟ್ರೂ ಆಗುತ್ತೆ. ಎಫ್ ಗಿವ್ ರೈಸ್ ಟು ಟಿ ವ್ಯಾಲ್ಯೂ ವಿಲ್ ಬಿ ಟ್ರೂ. ನೆಕ್ಸ್ಟ್, ಎಫ್ ಗಿವ್ ರೈಸ್ ಟು ಎಫ್ ವ್ಯಾಲ್ಯೂ ಏನಾಗುತ್ತೆ, ಟ್ರೂ ಆಗುತ್ತೆ. ಎಫ್ ಗಿವ್ ರೈಸ್ ಟು ಟಿ ವ್ಯಾಲ್ಯೂ ಏನಾಗುತ್ತೆ, ಟ್ರೂ ಆಗುತ್ತೆ. ಎಫ್ ಗಿವ್ ರೈಸ್ ಟು ಎಫ್ ವ್ಯಾಲ್ಯೂ ವಿಲ್ ಬಿ ಟ್ರೂ. ಗೊತ್ತಾಯ್ತಾ? ಸೊ ಇವಾಗ ನನ್ನ ಲಾಸ್ಟ್ ಕಾಲಮ್ ಅಂದರೆ ಇದು ಅಷ್ಟು ಎಂಟೈರ್ ರೆಪ್ರೆಸೆಂಟೇಷನ್ ಅನ್ನ ನಾವು ಲಾಸ್ಟ್ ಕಾಲಮ್ ಅಲ್ಲಿ ಮಾಡಿದೀವಲ್ವಾ. ಸೊ ಆ ಎಂಟೈರ್ ಕಾಲಮ್ ವ್ಯಾಲ್ಯೂಸ್ ಏನಂತ ಬಂದಿದ್ದಾವೆ, ಟ್ರೂ ಅಂತ ಬಂದಿದ್ದಾವೆ. ನಮ್ಮ ಲಾಸ್ಟ್ ಕಾಲಮ್ ವ್ಯಾಲ್ಯೂಸ್ ಏನಾದರೂ ಟ್ರೂ ಅಂತ ಬಂದರೆ ನಾವು ಲಾಸ್ಟಿಗೆ ಕನ್ಕ್ಲೂಡ್ ಮಾಡ್ಬೇಕು. ದೇರ್ ಫಾರ್ ಇಟ್ ಈಸ್ ಎ ಟೋಟೋಲಜಿ, ಇಟ್ ಈಸ್ ಎ ಟೋಟೋಲಜಿ. ಗೊತ್ತಾಯ್ತಾ? ಲಾಸ್ಟ್ ಕಾಲಮ್ ಎಲ್ಲ ಟ್ರೂ ಬಂತು ಅಂತಂದ್ರೆ ಟೋಟೋಲಜಿ ಅಂತ ಕನ್ಕ್ಲೂಡ್ ಮಾಡ್ಬೇಕು. 3 ನೋಟ್ಗಳೇನು, ಟ್ರೂ ಗಿವ್ ರೈಸ್ ಟು ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್, ಉಳಿದಿರುವಂಥ ಎಲ್ಲ ಕಂಡೀಷನ್ ಕೂಡ ಟ್ರೂವೇ ಆಗಿರುತ್ತೆ. ಏನಾದ್ರೂ ಆ್ಯಂಡ್ ಬಂದರೆ ಟ್ರೂ ಆ್ಯಂಡ್ ಟ್ರೂ ಇದ್ರೆ ಮಾತ್ರ ಔಟ್ಪುಟ್ ಟ್ರೂ. ಏನಾದರೂ ಆರ್ ಬಂದರೆ ಫಾಲ್ಸ್ ಆರ್ ಫಾಲ್ಸ್ ಇದ್ರೆ ಮಾತ್ರ ಔಟ್ಪುಟ್ ಫಾಲ್ಸ್. ಈ 3 ಕಂಡೀಷನ್ ಅನ್ನ ಪಕ್ಕಾ ನೋಡ್ಕೊಳ್ಳಿ, ನೀವು ಯಾವುದೇ ಟೋಟೋಲಜಿ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡ್ಬೋದು. ಸೊ 1-2-3 ಪ್ರಾಬ್ಲಮ್ ಅನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ ಈ ಒಂದು ಟಾಪಿಕ್ ಮೇಲೆ. ಫಿಕ್ಸ್ಡ್ ಕ್ವಶನ್ ಆಗಿರೋದ್ರಿಂದ ಸೊ ಪರ್ಫೆಕ್ಟ್ ಆಗಿ ನೀವು ಕಲೀಲೇಬೇಕಾಗತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.